ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ಇವತ್ತು ಬೃಹತ್ ಶೋಭಾಯಾತ್ರೆ ನಡೀತಾ ಇದ್ದು ಶೋಭಾಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ದತ್ತಮಾಲೆ ಹಾಕಿದ್ದಾರೆ. ಆರ್ ಅಶೋಕ್, ಇವತ್ತು BY ವಿಜೇಂದ್ರ ದತ್ತಮಾಲೆ ಹಾಕುವ ಸಾಧ್ಯತೆ ಇದೆ. ಸಾವಿರಾರು ಮಾಲಾಧಾರಿಗಳಿಂದ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಚಿಕ್ಕಮಗಳೂರಿನಲ್ಲಿ ಈಗ ದತ್ತ ಜಯಂತಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಬೃಹತ್ ಶೋಭಾಯಾತ್ರೆ ಇವತ್ತು ನಗರದಲ್ಲಿ ನಡೆಯಲಿರುವುದು ಸಂಪೂರ್ಣ ಕೇಸರಿಮಯ ಆಗಿದೆ. ಚಿಕ್ಕಮಗಳೂರು ನಗರ ಕಾಮಧೇನು ಗಣಪತಿ ದೇಗುಲದಿಂದ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಭದ್ರತೆಗೆ ಅಂತ ಹೇಳಿ CCTV ಕಣ್ಗಾವಲನ್ನ ಹಾಕಲಾಗಿದೆ. 4000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಶೋಭಾಯಾತ್ರೆಗೂ ಮುನ್ನ ಪಡಿ ಸಂಗ್ರಹಿಸಲಿದ್ದಾರೆ CT ರವಿ ಅವರು. ಶೋಭಾಯಾತ್ರೆಗೆ DJ ಹಾಗೂ ಕಲಾ ತಂಡಗಳ ಕಲರವ ಇದ್ದು ಇಡೀ ಚಿಕ್ಕಮಗಳೂರು ಆಗಲಿದೆ ಕೇಸರಿಮಯ. ಆಲ್ರೆಡಿ ಈಗಾಗಲೇ ಕೇಸರಿಮಯ ಆಗಿದೆ. ಎಲ್ಲಿ ನೋಡಿದರೂ ಕೂಡ ಕೇಸರಿ ಬಾವುಟಗಳು, ಫ್ಲೆಕ್ಸ್, ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹೆಚ್ಚಿನ ನಿಗಾವನ್ನ ವಹಿಸಲಾಗಿದೆ. ಇದೇ ಮೊದಲ ಬಾರಿಗೆ ದತ್ತಮಾಲೆಯನ್ನ ಧರಿಸಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಕಂದ ಪಂಚಮಿಯ ದಿನ ದತ್ತಮಾಲೆ ಧಾರಣೆ ಮಾಡಿ ನಿನ್ನೆ ಸತಿ ಅನಸೂಯ ದೇವಿಯವರ ಸಂಕೀರ್ತನ ಯಾತ್ರೆಯೊಂದಿಗೆ ಸತಿ ಅನಸೂಯ ದೇವಿಯವರ ಪೂಜೆಯನ್ನ ಮಾತೆಯರು ಸಾಂಗವಾಗಿ ನೆರವೇರಿಸಿದ್ದಾರೆ. ವಿವಿಧ ರೀತಿಯ ಹೋಮ ಹವನಾದಿಗಳು ನಡೆದು ಅನ್ನ ಸಂತರ್ಪಣೆಯೊಂದಿಗೆ ನಿನ್ನೆಯ ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ. ಇವತ್ತು ವಿವಿಧ ರೀತಿಯ ಹೋಮ ಹವನಾದಿಗಳು, ಅನ್ನ ಸಂತರ್ಪಣೆ ಜೊತೆಗೆ ಶೋಭಾಯಾತ್ರೆ ಚಿಕ್ಕಮಗಳೂರಿನಲ್ಲಿ ಸಂಪನ್ನಗೊಳ್ಳಲಿದೆ. ನಾಳೆ ದತ್ತ ಜಯಂತಿ, ಪೂರ್ಣಿಮೆಯ ದಿನ ದತ್ತ ಜಯಂತಿ ಪ್ರತಿ ವರ್ಷದಂತೆ ನಡೀತದೆ. ಅದರ ಅಂಗವಾಗಿ ದತ್ತ ಜಯಂತಿ ಅಂಗವಾಗಿ ದತ್ತಮಾಲೆ ಧಾರಣೆ ಮಾಡಿರ್ತಕ್ಕಂಥ ಭಕ್ತರು 5 ಮನೆಗಳಲ್ಲಿ, ಕನಿಷ್ಠ 5 ಮನೆಗಳಲ್ಲಿ ಭಿಕ್ಷಾಟನೆ ಮಾಡಿ ಭಿಕ್ಷೆಯ ಇರುಮುಡಿಯೊಂದಿಗೆ ದತ್ತಪೀಠಕ್ಕೆ ಹೋಗಬೇಕು ಅನ್ನುವಂಥ ಪ್ರತೀತಿ ಏನಿದೆ, ಅದೇ ಪ್ರತೀತಿ ಅನ್ವಯ ಇವತ್ತು ಭಿಕ್ಷಾಟನಾ ಕಾರ್ಯವನ್ನು ಕೂಡ ಪೂರ್ಣಗೊಳಿಸಿದ್ದೀವಿ. ದತ್ತನ ಅನುಗ್ರಹ ಸಕಲ ಜೀವಿಗಳ ಮೇಲೂ ಇರಲಿ. ತಾಯಿ ಭಾರತಿ ವಿಶ್ವಗುರುವಾಗೋದಕ್ಕೆ ಶಕ್ತಿಯನ್ನ ನೀಡಲಿ ಮತ್ತು ದತ್ತಪೀಠದ ವಿವಾದ ಅದು ಪೂರ್ಣ ರೀತಿಯಲ್ಲಿ ಬಗೆಹರಿಯಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಪ್ರತಿ ವರ್ಷದಂತೆ ಶೋಭಾಯಾತ್ರೆ ಹಿನ್ನೆಲೆ ಪ್ರಮೋದ್ ಮುತಾಲಿಕ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಚಿಕ್ಕಮಗಳೂರು ಪ್ರವೇಶ ಮಾಡಬಾರದು ಅಂತ ಹೇಳಿ ಮುತಾಲಿಕ್ಗೆ ನಿರ್ಬಂಧವನ್ನ ಹೇರಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾ ಪ್ರವೇಶಕ್ಕೆ ಪ್ರಮೋದ್ ಮುತಾಲಿಕ್ ಅವರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇವತ್ತಿನಿಂದ ಜನವರಿ 5ರವರೆಗೂ ನಿರ್ಬಂಧವನ್ನ ಹೇರಲಾಗಿದ್ದು ಮುತಾಲಿಕ್ ಪ್ರವೇಶಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನಿಷೇಧ ಹೇರಿದೆ. ಕೋಮು ಪ್ರಚೋದನೆಯ ಕಾರಣವನ್ನ ಕೊಟ್ಟು ಮುತಾಲಿಕ್ ಪ್ರವೇಶಕ್ಕೆ ಈಗ ನಿರ್ಬಂಧಿಸಲಾಗಿದೆ. ಅವರಿಗೆ ನೋಟಿಸ್ ಅನ್ನ ನೀಡಲಾಗಿ ಅವರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಒಂದ್ ಕಡೆ ಈಗಾಗಲೇ ಕಾರಣ ಕೊಡ್ತಾ ಇರುವಂತಹದ್ದು ಜಿಲ್ಲಾಡಳಿತ ಏನಂತ ಹೇಳಿದ್ರೆ, ಅವರು ಬಂದಂತಹ ಸಂದರ್ಭದಲ್ಲಿ ಕೋಮು ಪ್ರಚೋದನೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ನೋಟಿಸ್ ಅನ್ನ ನೀಡಿ ನಿರ್ಬಂಧವನ್ನ ಹೇರಲಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.